ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್. ನಾನಿವತ್ತು ಸಿಂಪಲ್ಲಾಗಿ ಆಲೂಗಡ್ಡೆ ಸಾಗು ಮತ್ತು ಪೂರಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಾನು ಈ ಸಿಂಪಲ್ಲಾಗಿರೋ ಆಲೂಗಡ್ಡೆ ಸಾಗು ಮಾಡೋದಕ್ಕೆ 1 kg ಆಲೂಗಡ್ಡೆ ತೊಗೊತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ತೊಗೊತಾ ಇದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ. ಮೊದಲಿಗೆ ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಕೊಂಡು 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಬೆಂದಿದೆ. ಈಗ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಳ್ಳೋಣ ನೀಟಾಗಿ. ಅಷ್ಟರಲ್ಲಿ ಒಂದು ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಳ್ಳೋಣ, ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಳೋಣ. ನಾನು ಒಂದು 9 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಣ್ಣೆನಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಖಾರ ಬಿಡುತ್ತೆ, ಹಾಗಾಗಿ ಮೊದಲೇ ಎಣ್ಣೆಗೆ ಹಾಕ್ಕೊಬೇಕು. ನಂತರ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು 1 ರೆಕ್ಕೆಯಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಈಗ 1 ಈರುಳ್ಳಿ ದಪ್ಪ ಸೈಜ್ದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಸಣ್ಣ ಕಟ್ ಮಾಡ್ಕೊಂಡಿಲ್ಲ. ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ರೋಸ್ಟ್ ಆಗಬೇಕು, ಸ್ವಲ್ಪ ಕಲರ್ ಬಿಡಬೇಕು ಚೆನ್ನಾಗಿ. ಅಂದೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಬಿಡೋಣ, ಪೂರಿ ಹಿಟ್ಟು, ಪೂರಿ ಮಾಡೋದಕ್ಕೆ. ಇದು ಬೇಕಿದ್ರೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಇದಕ್ಕೆ ಹಸಿ ಬಟಾಣಿ ಬಿಡಿಸಿಟ್ಕೊಂಡಿರೋಂಥದ್ದು ಸೇರಿಸ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಕೂಡ ಮಾಡಿದ್ರೆ ಟೇಸ್ಟಿಯಾಗೇ ಇರುತ್ತೆ. ನಾನು ಮನೇಲಿ ಇದ್ದಿದ್ದರಿಂದ ನಾನು ಅದನ್ನು ಆ್ಯಡ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಹಾಗೆ ಆಲೂಗಡ್ಡೆ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಲ್ವಾ, ಅದನ್ನೆಲ್ಲನೂ ಕೂಡ ಕೈಯಲ್ಲೇ ಈ ಥರ ಇಸಕ್ಕೊತಾ ಇದ್ದೀನಿ. ಒಗ್ಗರಣೆ ಕೂಡ ರೆಡಿ ಆಗ್ತಾ ಬಂದಿದೆ. ಹಾಗೆ ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಇಲ್ಲ 3/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಕೂಡ ಎಣ್ಣೆಯಲ್ಲಿ. ಹಾಗೆ ಆಲೂಗಡ್ಡೆನ ಚೆನ್ನಾಗಿ ಕ್ಯೂಚ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಸಿಟ್ಕೊಬೇಕು ಗಟ್ಟಿಯಾಗಿ. ಅಷ್ಟು ಗಟ್ಟಿನೂ ಬೇಡ, ಅಷ್ಟು ನೀರಾಗೂ ಬೇಡ. ಅದನ್ನು ಇವಾಗ ಒಗ್ಗರಣೆ ಮಾಡಿದ್ದೀವಲ್ಲ, ಆ ಒಗ್ಗರಣೆಗೆ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಇವಾಗ ಅರಿಶಿನ ಪುಡಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನನಗೆ ಅಷ್ಟಾಗಿ ಬೇಡ, ಹಾಗಾಗಿ ಲೈಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊತೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದಿ ಬರಲಿ ಅಂತಂತಂದ್ಬಿಟ್ಟು ಲಿಡ್ನ ಕೂಡ ಕ್ಲೋಸ್ ಮಾಡೋಣ. ನೋಡ್ತಾ ಇರ್ಬೋದು ಕುದೀತಾ ಇದೆ. ಚೆನ್ನಾಗಿ ಕುದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಚೆನ್ನಾಗಿರುತ್ತೆ. ಬಟಾಣಿ ಕೂಡ ಹಸಿದು ಹಾಕ್ಕೊಂಡಿರೋದ್ರಿಂದ ಬೆಂದಿರುತ್ತೆ, ಅದರದ್ದೇನು ಪ್ರಾಬ್ಲಮ್ ಇರೋದಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತಂತಂದ್ಬಿಟ್ಟು. ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಗಾರ್ನಿಷ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡಿ ಹಾಕ್ಕೊತೀನಿ, ಆದರೆ ಬಟ್ ಈ ಟೈಮ್ ನಾನು ಹಾಕ್ಕೊಂಡಿಲ್ಲ ಕಡಲೆ ಹಿಟ್ಟನ್ನು. 2 ಟೇಬಲ್ ಸ್ಪೂನಷ್ಟು ಗಟ್ಟಿಯಾಗಿ ನೀರಲ್ಲಿ ಕಲಿಸ್ಕೊಂಡು ಹಾಕ್ಕೊಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ನಾನು ಬೇಡ ಅಂತ ಹಾಕ್ಕೊಂಡಿಲ್ಲ. ಹಾಗೆ ಒಂದು ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಪೂರಿನ ಯಾವಾಗೆ ಲಟ್ಟಿಸ್ಬೇಕಾದ್ರೂ ಅಷ್ಟೇನೆ ಉಬ್ಬಿ ಬರಬೇಕು, ಸಾಫ್ಟಾಗಿರಬೇಕು ಅಂತಂತಂದರೆ ಆ ಸೀಟನ್ನ ಹಾಕಿ ತೀಡ್ಕೊಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಪೂರಿನ ಹಿಟ್ಟು ಕಲಸೋವಾಗಲೇ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೈಡಿಗೆ ಎತ್ತಿಟ್ಕೊಂಡು ಆ ಸೀಟನ್ನ ತೀಡೋವಾಗೆಲ್ಲನೂ ಒಂದೊಂದು ಚೂರು ಎಣ್ಣೆ ಅದ್ಕೊಂಡು ತೀಡಿ. ಎಣ್ಣೆ ಕೂಡ ಕಪ್ಪಗಾಗೋದಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಪೂರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಅಂತಂದ್ಬಿಟ್ಟು. ಮಕ್ಳಿಗೆ ಲಂಚ್ ಬಾಕ್ಸಿಗೆ ಈ ಥರ ಇದ್ದರೆ ತುಂಬಾ ಇಷ್ಟಪಡ್ತಾರೆ. ಫೈನಲ್ಲಾಗಿ ಇವತ್ತು ಟಿಫನ್ ರೆಡಿ ಆಯಿತು. ಪೂರಿನೂ ಆಲೂಗಡ್ಡೆ ಸಾಗು ಹೇಗಿದೆ ಅಂತಂತಂದ್ಬಿಟ್ಟು ಹೇಳಿ ಮರಿಬೇಡಿ. ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.